ಮಧುಮೇಹ ಒಬ್ಬ ವ್ಯಕ್ತಿಗೆ ಬಂದಿದೆ ಅಂತ ಹೇಳ್ಬೇಕಾದ್ರೆ ಸೊ ಅದ್ರ ಲಕ್ಷಣಗಳು ಏನು, ಅದ್ರದ್ದು ಯಾವ ಲಕ್ಷಣಗಳಿದ್ರೆ ನಾವು ಅದನ್ನ ಶುಗರ್ ಟೆಸ್ಟ್ ಮಾಡ್ಕೊಳ್ಬೇಕು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳ್ಬೇಕಾಗಿರೋದು ಏನಂತಂದ್ರೆ, ಕೆಲವೊಬ್ಬರಿಗೆ ಲಕ್ಷಣಗಳು ಅಷ್ಟೊಂದು ಕಾಣಿಸ್ಕೊಳ್ಳದೆ ಇರಬಹುದು, ಬಟ್ ಅವರಿಗೆ ಶುಗರ್ ಒಳಗಡೆ ಅಂದ್ರೆ ಡಯಾಬಿಟಿಸ್ ಆಲ್ರೆಡಿ ಸ್ಟಾರ್ಟ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಆ ಕೆಲವೊಬ್ರು ಹೇಳ್ತಾರೆ ನನ್ನದು ಮೂತ್ರ ಜಾಸ್ತಿ ಆಗಿದೆ, ಜಾಸ್ತಿ ಟೈಮ್ ನಾನು ಯೂರಿನ್ ಹೋಗ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಅದು ಇನ್ನು ಕೆಲವೊಬ್ರು ಹೇಳ್ತಾರೆ ನಂಗೆ ಜಾಸ್ತಿ ಬಾಯಾರಿಕೆ ಆಗ್ತಿದೆ, ಜಾಸ್ತಿ ಊಟ ಮಾಡ್ಬೇಕು ಅನ್ಸ್ತಾ ಇದೆ, ಜಾಸ್ತಿ ನೀರ್ ಕುಡಿಬೇಕು ಅನ್ಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದು ಇನ್ನು ಹೇಳ್ತಾರೆ ನನ್ ಕಾಲಿಯಲ್ಲಿ ಸ್ವಲ್ಪ ಬೆಂಕಿ ಆದಂಗೆ, ಇರು ಬಂದಂಗೆ, ಚುಮ್ ಅನ್ನೋದು, ಅಥವಾ ನಾನು ನಡೆದ್ರೆ ಕೆಳಗಡೆ ಪಾದ ಸ್ಪರ್ಶ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಚಪ್ಪಲ್ ಬಿಟ್ಟು ಹೋಗ್ತಿದೆ ತಂತಾನೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಕೆಲವೊಂದು ಜನ ಬರೀ ಆಯಾಸ ಅಂತಾನೆ ಬರ್ತಾರೆ, ಅವ್ರಿಗೆ ಬೇರೆ ಎಲ್ಲ ಆಯಾಸದ ಬಗ್ಗೆ ಎಲ್ಲ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲಾನು ಕೊಟ್ಟಿರ್ತೀವಿ. ಸೊ ಬಟ್ ಅದನ್ನ ಮಧುಮೇಹ ನಾವು ಟೆಸ್ಟ್ ಮಾಡಿಸಿಲ್ಲ ಅಂತಂದ್ರೆ, ಅವ್ರ ಶುಗರ್ ಲೆವೆಲ್ ಟೆಸ್ಟ್ ಮಾಡಿಸಿಲ್ಲ ಅಂದ್ರೆ ನಮ್ಗೆ ಅವ್ರಿಗೆ ಮಧುಮೇಹ ಇರೋದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ. ಯಾಕೆ ಟೆಸ್ಟ್ ಮಾಡ್ಕೊಳ್ಬೇಕು, ನೋಡೋಣ ಇನ್ನು ಸ್ವಲ್ಪ ದಿನ ಅಂತ ತಳ್ತಾ ಇರ್ತಾರೆ ಕೆಲವೊಂದ್ ಜನ. ಸೊ ಅವ್ರಿಷ್ಟು ನಾವು ಬೇಗ ಅದನ್ನ ಪತ್ತೆ ಹಚ್ಚಿ ಅದನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅದನ್ನ ನಿಯಂತ್ರಣದ ಒಳಗಡೆ ಇಟ್ಕೊಳ್ತೀವಲ್ಲ, ಅಷ್ಟು ನಾವು ಮುಂದೆ ಅದಕ್ಕೆ ಆಗೋ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ ನಾವು, ಅದನ್ನ ತಡೆಗಟ್ಕೊಳ್ತೀವಿ ನಾವು.